ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅರ್ಪಿತಾ. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಮತ್ತೊಂದು ದಿನದ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ಭೀಮ್ ಅಮಾವಾಸ್ಯೆ ದಿನ. ಮೊದಲನೇದಾಗಿ ಭೀಮ್ ಅಮಾವಾಸ್ಯೆ ಅಂದರೆ ಜಾಸ್ತಿ ಎಲ್ಲ ಪೂಜೆ ಮಾಡೋದೆ, ಜೊತೆಗೆ ದೇವಸ್ಥಾನಗಳಿಗೆ ಹೋದ್ರೂ ಒಳ್ಳೆಯದು ದೇವಸ್ಥಾನಕ್ಕೆ ಹೋದ್ರೆ ಅಂತ ಹೇಳ್ತಾರೆ. ಭೀಮ್ನಂತ ಮದುವೆ ಆಗಿಲ್ಲದೆ ಹೋದರೂ ಭೀಮ್ನಂತ ಗಂಡ ಸಿಗಲಿ ಅಂತ ಪೂಜೆ ಮಾಡ್ತಾರೆ. ಇನ್ನು ಮದುವೆ ಆಗಿರೋರು ಗಂಡನ ಪಾದಕ್ಕೆ ಪೂಜೆ ಮಾಡ್ತಾರೆ. ಇನ್ನು ನಂದು ಮಾಮೂಲಿ ನಾನು ಅದೇ ರೀತಿ ಪೂಜೆ ಮಾಡಿರೋದು. ಇನ್ನು ಸ್ವಲ್ಪ ಬೆಳಗ್ಗೆ ಮೇಲೆ ಹೋಗಿದೆ ಅಂತ ಹೇಳ್ಬಿಟ್ಟು ಹೂವು ಬಿಟ್ಟಿದ್ದಲ್ಲ, ಒಂದೊಂದು ಸಲ ಕಿತ್ಕೊಳ್ಳಲ್ಲ, ಹಂಗೆ ಬಿಟ್ಬಿಡ್ತೀನಿ. ಒಂದೊಂದು ಸಲ ಇವತ್ತು ಹೆಂಗೆ ಪೂಜೆ ಮಾಡೋಕ್ಕಾದ್ರು ಬೇಕಲ್ಲ ಅಂತ ಹೇಳ್ಬಿಟ್ಟು ಕಿತ್ಕೊಂಡೆ. ಇನ್ನು ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೂವು ಇತ್ತು, ಹೂವು ಹಣ್ಣು ಎಲ್ಲ ತಂದಿದ್ದೆ. ಇದೊಂಥರ ಇರಲಿ ಅಂತ ಹೇಳ್ಬಿಟ್ಟು ಕಿತ್ಕೊಂಡೆ. ಇನ್ನು ಟೈಮ್ ಇತ್ತಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ನಾಷ್ಟಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ, ಆಮೇಲೆ ಆದರೆ ಪೂಜೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡೆ. ಇನ್ನೂ ಒಂದು ಸ್ವಲ್ಪ ಬಿಸಿನೀರು ಕುಡ್ಕೊಂಡು ಬಿಸಿನೀರಿಗೆ ಒಂದು ಸ್ವಲ್ಪ ಜೇನುತುಪ್ಪ ಹಾಕ್ಕೊಂಡು, ಇಲ್ಲಾಂದರೆ ನಿಂಬೆ ರಸ ಯಾವುದಾದ್ರು ಸರಿ ಹಾಕ್ಕೊಂಡು ಕುಡಿದ್ರೆ ಒಳ್ಳೆಯದು. ಇನ್ನು ನನ್ನ ಮಗ ಮಲಗಿದ್ರು ಇಬ್ಬರೂ, ಅದಕ್ಕೆ ನಾನು ಸ್ವಲ್ಪ ಕಸ ಗುಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ಕೊಂಡು ಒಂದು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ತೆ. ಇದು ಎಷ್ಟೇ ಸಲ ದೊಡ್ಡಕ್ಕೆ ಬಿಟ್ರೂ ಅಷ್ಟೇ, ನನ್ನ ಮಗ ಅಂದ್ಬಿಡ್ತಾನೆ ಅಂತ ಹೇಳ್ಬಿಟ್ಟು ಚಿಕ್ಕದೇ ಬಿಡ್ತೀನಿ. ಇನ್ನು ಸ್ವಲ್ಪ ಬಿಸಿನೀರು ಕಾಯಿಸಿ ಇಡ್ತೀನಿ. ಡೈಲಿ ನಾವು ಬಿಸಿನೀರೇ ಕುಡಿಯೋದು, ಯಾವಾಗಲೂ ಅಷ್ಟೇ ಅಭ್ಯಾಸ ಆಗ್ಬಿಟ್ಟೈತೆ. ಕೊರೋನಾದ ಅಭ್ಯಾಸ ಆಗಿದ್ದು ಇನ್ನೂ ಬಿಟ್ಟೇ ಇಲ್ಲ ಅದನ್ನು. ಇನ್ನು ಅದು ಯಾಕೆ ಬಿಟ್ಟಿಲ್ಲ ಅಂದರೆ ನಮ್ಮದು ಮದುವೆ ಬಾಣ್ತನ ಇದೇ ಆಗೋಯ್ತಲ್ಲ, ಹಂಗಾಗಿ ಅದು ಕಂಟಿನ್ಯೂಗೆ ಬಂದ್ಬಿಡ್ತು. ತಣ್ಣೀರು ಕುಡಿಯೋದೇ ಇಲ್ಲ ಅಂತೇನಿಲ್ಲ, ನಾನು ಒಂದೊಂದು ಸಲ ಕುಡಿತೀನಿ. ಜಾಸ್ತಿ ಬಿಸಿನೀರು ಕುಡಿದ್ರೆ ಕುಡ್ದಂಗೆ ಅನ್ಸೋದು ಅಂತಾರಲ್ಲ, ಆ ಥರ. ಒಬ್ಬೊಬ್ಬರು ತಣ್ಣೀರು ಕುಡಿದ್ರೇ ಕುಡ್ದಂಗೆ ಅನ್ಸೋದು ಅಂತ ಹೇಳ್ತಾರೆ. ಇನ್ನು ಇನ್ನೊಂದು ಕಡೆ ಹಾಲಿಗೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಅನ್ನ ಮಾಡಿಟ್ಟನ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಚಿತ್ರಾನ್ನ ಈರುಳ್ಳಿಕಾಯಿ ಇತ್ತು ಅಂತ ಹೇಳ್ಬಿಟ್ಟು ಈರುಳ್ಳಿಕಾಯಿ ಅಂತಾರೆ ಒಬ್ಬೊಬ್ಬರು, ಈರುಳ್ಳಿಕಾಯಿ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಹಾಲು ಸಕ್ಕರೆ ಹಾಕಿದ್ದೆ, ಕಾಯಕ್ಕಿಟ್ಟಿದ್ದೆ. ಇನ್ನು ಇದಕ್ಕೆ ಗೋಡಂಬಿ ಮತ್ತು ದ್ರಾಕ್ಷಿನ ಹುರಿದು ಇಟ್ಕೊಂಡೆ. ಇನ್ನು ಜೊತೆಗೆ ಶಾವಿಗೆ ಬೇಗ ನನ್ನ ಮಗಂಗೆ ಇದಿಷ್ಟ, ಶಾವಿಗೆ ಬೇಗನೂ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವೀಟದು ಮಾಡಿದೆ. ಇನ್ನು ಈರುಳ್ಳಿ ಎಲ್ಲ ತೊಳ್ಕೊಂಡು ಚಿತ್ರಾನ್ನಕ್ಕೆ ಅಂತ ಹಚ್ಚಿಟ್ಕೋತಾ ಇದ್ದೀನಿ. ಇನ್ನು ಇದು ಮಾಮೂಲಿ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ತೀವಲ್ಲ, ಅದೇ ಥರನೇ ಬೇಗ ಆಗುತ್ತೆ, ಜಾಸ್ತಿ ಏನು ಟೈಮ್ ಆಗೋಲ್ಲ. ಇನ್ನು ಹೊಸಿದ್ರೆ ಈ ಥರ ರಸ ಬಿಡುತ್ತೆ, ನಿಂಬೆಹಣ್ಣು ಹೆಂಗೆ ಹೊಸ್ತಿ ಇದ್ದರೆ ರಸ ಬಿಡುತ್ತೆ ಅಂತಾರಲ್ಲ, ಆ ಥರ. ಇನ್ನು ಇನ್ನೊಂದು ಕಡೆ ನನ್ನ ಮಗನ ಬಾಕ್ಸ್ಗೂ ಆಪಲ್ಲ ಹೊರ್ದಿಡ್ತಾ ಇದ್ದೀನಿ. ಆಮೇಲೆ ಟೈಮ್ ಆಗ್ಬಿಟ್ಟು ಮರ್ತ್ಕೊಬಿಡ್ತೀನೇನೋ ಅಂತ ಹೇಳ್ಬಿಟ್ಟು ಈಗ ಚಿತ್ರಾನ್ನಕ್ಕೆ ಒಗ್ಗರಣೆ ಹಾಕೋತಾ ಇದ್ದೀನಿ ಒಂದು ಕಡೆ. ಇನ್ನೊಂದು ಕಡೆ ಕೀರಿಗೆ ಅಂತ ಹೇಳ್ಬಿಟ್ಟು ಅದನ್ನು ಚಿಕ್ಕ ತುಕ್ಕಿಟ್ಬಿಟ್ಟೆ, ಸಾಕು ಸ್ವಲ್ಪನೇ ಅಂತ ಹೇಳ್ಬಿಟ್ಟು ಅದು ಉಪ್ಪತ್ತನೇ ಇತ್ತು. ಒಂದು ಕಡೆ ಅದೊಂದು ಕಡೆ ತಿರುಗ್ಕೊಂಡು ಇದೊಂದು ಕಡೆ ಮಾಡ್ಕೊತಾ ಇದ್ದೀನಿ. ಇನ್ನು ಕಾಯಿದು ಸ್ವಲ್ಪ ಒಂದೆರಡು ದಿನ ಇಟ್ಟರೆ ಸಾಕೋದು, ಸುತ್ತ ಎಬ್ಬೋಗ್ಬಿಡುತ್ತಲ್ಲ, ಆ ಥರ ಎಬ್ಬೋಗಿತ್ತು. ಹಂಗಾಗಿ ಕೊಬ್ಬರಿ ತುರಿತೀವಲ್ಲ ಅದರಲ್ಲೇ ತುರ್ಕೋತಾ ಇದ್ದೀನಿ. ಇನ್ನು ಚೆನ್ನಾಗಿ ಈರುಳ್ಳಿದು ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದಮೇಲೆ ನಿಂಬೆ ರಸ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಹಾಕ್ಕೊಂಡ್ರೆ ಮುಗೀತು, ಮಾಮೂಲಿ ಒಗ್ಗರಣೆ ಸಾಮಾನು. ಇನ್ನೊಂದು ಕಡೆ ನನ್ನ ಮಗನಿಗೆ ರೆಡಿ ಮಾಡಿದೆ, ಬಾಕ್ಸಿಗೆ ಹಾಕಿ ರೆಡಿ ಮಾಡಿದೆ. ನಾನು ಇನ್ನೂ ಮಲಗಿದ್ದ ಅಂತ ಹೇಳ್ಬಿಟ್ಟು ಪೂಜೆ ಮಾಡೋಕ್ಕೆ ನನ್ನ ಮನೆಯವರು ಸ್ನಾನ ಮಾಡೋಕ್ಕೆ ಅವ್ನು ಕರ್ಕೊಂಡು ಹೋದ್ರು. ಇನ್ನು ಅವನಿಗೂ ರೆಡಿ ಮಾಡಿಕೊಂಡು ಬಂದರು, ಇವರು ರೆಡಿಯಾಗಿದ್ರು ಸ್ನಾನ ಮಾಡಿಕೊಂಡು. ಇನ್ನೂ ಟೈಮ್ ಇತ್ತಲ್ಲ, ನನ್ನ ಮಗನಿಗೆ ಇವೆಲ್ಲ ನೋಡೋಕ್ಕೆ ಇಷ್ಟ. ಆಮೇಲೆ ಹೋದ್ಮೇಲೆ ಮಾಡಿದ್ರು ಆಗಲ್ಲ. ಆಮೇಲೆ ಸಂಜೆ ಹೊತ್ತು ಅವನು ಮೂಡೂ ಇರಲ್ಲ, ಅವನಿಗೆ ಇದು ಮಾಡ್ತಾ ಇರ್ತಾನೆ. ಏನು ಅಂದರೆ ಅಲ್ಲಿ ಈಚೆ ಆಟ ಆಡೋಕ್ಕೆ ಹೋಗಬೇಕು, ಅದು ಇದು ಅಂತ ಇರ್ತಾನೆ. ಅದಕ್ಕೆ ಈಗ ಹೆಂಗೂ ಟೈಮ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಅವನು ನೋಡ್ತಾನೆ ಅಂತ ಹೇಳ್ಬಿಟ್ಟು ಅವನು ಈ ಹಬ್ಬಕ್ಕಿಂತ ಯಾವ್ದಾದ್ರು ದೇವ್ರು ಕುಣಿಸೋದು, ಈಗ ನಮ್ಮ ತಾಯಿ ಊರಲ್ಲಿ ಏಕಾದಶಿ ಅದೆಲ್ಲ ಮಾಡ್ತೀವಲ್ಲ, ಆ ಥರ ಹಬ್ಬ ಯಾವ್ದಾದ್ರು ಇಂಥ ಹಬ್ಬಕ್ಕೆ ಈ ಥರನೇ ಮಾಡ್ತಾರೆ ಅಂತ ಅವನು ಸ್ವಲ್ಪ ರೆಕಗ್ನೈಸ್ ಮಾಡ್ತಾನೆ. ಅವನಿಗೆಲ್ಲ ಖುಷಿ, ಅವನಿಗೇನು ಸ್ವೀಟ್ ಸಿಗುತ್ತೆ, ಖೀರ್ ಸಿಗುತ್ತೆ ಅಂತ ಅಷ್ಟೇ. ಅದೇನೋ ಖೀರ್ ಅದೊಂದೇ ಇಷ್ಟಪಡ್ತಾನೆ. ಮಕ್ಕಳಂದರೆ ಅಷ್ಟೇ ಸಿಹಿಗೆ ಜಾಸ್ತಿ ಇಷ್ಟಪಡ್ತಾರೆ. ಇನ್ನು ನಾನು ಎಲ್ಲರೂ ಯಾವ ರೀತಿ ಮಾಡ್ತಾರೋ ಅದೇ ರೀತಿ. ಆದರೆ ನಾನು ಮಣೆ ಮೇಲೆ ಕೂರಿಸಿದ್ದೆ, ಒಬ್ಬೊಬ್ಬರು ಚೇರ್ ಮೇಲೇ ಕೂರಿಸೇ ಮಾಡ್ಬೋದಿತ್ತು.
ನಾನು ಮನೆ ಮೇಲೆ ಕೂರಿಸ್ದೆ ಅಷ್ಟೇ. ಇನ್ನು ಪೂಜೆ ಎಲ್ಲ ಮಾಡಿಕೊಂಡೆ. ನಮ್ಮನೆಯವರು ಕೂಡ ಯಾವ ರೀತಿ ಸಂಪ್ರದಾಯ ಆ ಥರ ಮಾಡ್ತಾಯಿದ್ದಾರೆ. ನನ್ನ ಮಗ ನೋಡಿ ಅವನು ಬಿಡಲೇ ಇಲ್ಲ, ಈ ಕಡೆ ಕುತ್ಕೊಳ್ಳೋ ಅಂದರೂ ಬಿಡಲಿಲ್ಲ. ಆಮೇಲೆ ಈ ಕಡೆ ಬಿಟ್ರು ಹೋಗ್ಬಿಟ್ಟು ದೀಪ ಮುಟ್ಕಿಟ್ಬಿಟ್ಟನು, ಸುಟ್ಕಿಟ್ಬಿಟ್ಟದು ಅಂತ ಹೇಳ್ಬಿಟ್ಟು ಅವರು ಅಲ್ಲೇ ಕೂರಿಸ್ಕೊಂಡ್ರು. ಇವನು ದೊಡ್ಡವನು ಹೇಳಿದ್ರೆ ಅರ್ಥ ಮಾಡ್ಕೋತಾನೆ, ಇವಾಗ ಸುಮ್ಮನೆ ನಿಂತ್ಕೋತಾನೆ, ನೋಡ್ತಾ ಇದ್ದ ಅವನು. ಇನ್ನು ಈಗೆಲ್ಲ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಈಗ ಯಾವುದೋ ರೀಸೆಂಟಾಗಿ ಹಬ್ಬ ಇತ್ತಲ್ಲ, ಯಾವುದೋ ಹಬ್ಬ, ಸಂಕ್ರಾಂತಿ ಹಬ್ಬದಲ್ಲಿ ಏನೋ ಕೂರಿಸಿ ಮಾಡಿಸಿದ್ವಲ್ಲ, ಆವಾಗ ಒಂದ್ಸಲ ಮಾಡಿದ್ದೆ. ಆವಾಗ ಅದನ್ನ ನೆನಪು ಮಾಡ್ಕೊಂಡು ಅವನು, ಅಮ್ಮ ನಮಗೂ ಈ ಥರ ಮಾಡ್ತೀಯಮ್ಮ ಅಂದ್ಕೊಂಡು. ಈಗ ಮಕ್ಳಿಗೂ ಮಾಡ್ತಾವ್ರು ಒಬ್ಬೊಬ್ಬರು. ಅವನು ನೋಡ್ತಾ ಇದ್ದ. ಇವನು ಕೆಳಗಡೆ ಒಂದು ಸ್ವಲ್ಪ ಹೊತ್ತು ಕೂತಿರ್ತಾರೆ ಅಷ್ಟೇ, ಜಾಸ್ತಿ ಎಲ್ಲ ಆದರೂ ಅಷ್ಟೇ ಒಂದೇ ಹತ್ರ ಕೂತ್ಕೊಳ್ಳಿ ಅಂದರೆ ಮಕ್ಕಳು ಆಗಲ್ಲ. ಇನ್ನು ಅವರು ಪೂಜೆ ಎಲ್ಲ ಮುಗೀತು ಅಂತ ಹೇಳ್ಬಿಟ್ಟು ಸ್ವೀಟ್ ಮಾಡಿದ್ನಲ್ಲ ಹಾಲ್ಕೀರು, ಹಂಗಾಗಿ ಅವರು ತಿನ್ನಿಸಿದ್ರು. ಇನ್ನು ನನ್ನ ಮಗ ಅವನಿಗೆ ತೋರಿಸಿರ್ಲಿಲ್ಲ, ಊಟ ತಿಂದಾದ್ಮೇಲೆ ಅವನಿಗೆ ತಿನ್ಸೋಣ ಅಂತ ಹೇಳ್ಬಿಟ್ಟು ಆಮೇಲೆ ತಿನ್ನಿಸ್ದೆ. ಹೋಗ್ಬೇಕಾದ್ರೆ ಪುಳಿಯೋಗರೆ ಚಿತ್ರಾನ್ನ ಮಾಡಿದ್ನಲ್ಲ, ಅದು ತಿಂದಾದ್ಮೇಲೆ ಇನ್ನು ಸಾಕ್ಷಿ ಶೂ ಹಾಕಿರಲಿಲ್ಲ, ಇನ್ನೆಲ್ಲ ರೆಡಿಯಾಗಿತ್ತು. ಅವ್ರು ನಮ್ಮ ಮನೆಯವ್ರು ಹಾಕ್ತಾಯಿದ್ರು ಅಂತ ಹೇಳ್ಬಿಟ್ಟು ಇವ್ನಿಗೆ ತಿನ್ನಿಸ್ತಾ ಇದ್ದೆ. ಇನ್ನು ಚಿಕ್ಕ ಮಗ ಇವನು ಹೋಗೋದೇ ತಡ ನಿಂತಿರ್ತಾನೆ. ಅದಕ್ಕೆ ಅಣ್ಣ ಅಪ್ಪ ಎಲ್ಲಿ ಅಂತ ಕೇಳ್ತಾ ಇದ್ದಾನೆ. ನಾನು ಸುಮ್ಮನೆ ಏನೇನೋ ಹೇಳ್ತಾ ಇದ್ದೀನಿ ಅವನಿಗೆ. ಆದರೂ ಒಂದು ಸ್ವಲ್ಪ ಅವನು ಗಾಡೀಲಿ ಹೋಗಬೇಕು ಬೆಳಗ್ಗೆ ಹೊತ್ತು ಬಿಟ್ಬಿಟ್ಟು ಬರೋಕ್ಕೆ ಅಂತ ಹೇಳ್ಬಿಟ್ಟು. ಡೈಲಿ ಕರ್ಕೊಂಡು ಹೋಗ್ತಾರೆ. ಇವತ್ತು ಒಂದು ಸ್ವಲ್ಪ ಲೇಟ್ ಆಯ್ತಲ್ಲ, ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಅವನ್ನ ಬಿಟ್ಬಿಟ್ಟು ಹೋದರು. ಡೈಲಿ ಹೋಯ್ತಾನೆ ಜೊತೇಲಿ. ಇನ್ನು ನಾವು ಸಿಂಪಲಾಗಿ ಈ ಥರ ಮಾಡಿದ್ದು ಪೂಜೆನ. ಇನ್ನು ದೀಪ ಎಲ್ಲ ಮಾಡಿದೆ ಸಾಮಾನೆಲ್ಲನೂ. ಇನ್ನು ದೀಪ ಉರಿತಾ ಇತ್ತಲ್ಲ ಅಂದ್ಬಿಟ್ಟು ಅಲ್ಲೇ ಸೈಡ್ಗೆ ಇಟ್ಟಿದೆ. ಇನ್ನು ನಮ್ಮ ಮನೆಯವ್ರಿಗೂ ನಾಷ್ಟ ಹಾಕ್ಕೊಟ್ಟೆ. ಇನ್ನು ನನ್ನ ಮಗನೂ ತಿಂತೀನಿ ಅಂತ ಹೇಳ್ಬಿಟ್ಟು ಹಾಕಿಸ್ಕೊಂಡ, ಸ್ವಲ್ಪ ತಿನ್ನೋದು ಸ್ವಲ್ಪ ಅಲ್ಲೇ ಬಿಡೋದು ಆ ಥರ ಮಾಡ್ತಾಯಿದ್ದ. ಇನ್ನು ಅವನಿಗೆಲ್ಲ ತಿನ್ನಿಸ್ಬಿಟ್ಟು ನಾನು ತಿಂದ್ಕೊಂಡು ಸ್ವಲ್ಪ ಹೊತ್ತು ಮೇಲ್ಗಡೆ ಟೆರೆಸಲ್ಲಿ ಆಟ ಆಡ್ಸೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದೆ. ಒಳಗಡೆನೇ ಇಟ್ಟರೆ ಅವರು ಕಿರಿಕಿರಿ ಮಾಡ್ತಾ ಇರ್ತಾನಲ್ಲ, ಅದಕ್ಕೆ ಅಲ್ಲಿ ಈಚೆ ಹೋದ್ರೆ ಒಂದು ಸ್ವಲ್ಪ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಅವನಿಗೂ ಎಲ್ಲ ಸ್ನಾನ ಮಾಡಿಸ್ಕೊಂಡು ಆಟ ಆಡ್ಸೋಕ್ಕೆ ಅಂತ ಕರ್ಕೊಂಡು ಹೋದೆ. ಅವನು ಅಲ್ಲಿಗೆ ನಡಿಯಮ್ಮ ಅಂತ ಹೇಳ್ಬಿಟ್ಟು ಅಲ್ಲಿಗೆ ನಡೆದೆ. ಇನ್ನು ತ್ಯಾವತ್ತಲೆ ಹಂಗೆ ಬಿಸಿಲಿಗೆ ಒಣಗಿಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ನಾನು ಒಣಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಕರ್ಕೊಬಂದೆ. ನನ್ನ ಮಗ ನನ್ನ ಬಳೆ ನೋಡ್ಬಿಟ್ಟು ಹಾಕೊಂಡು ಇದು ಮಾಡ್ತಾವನೆ. ಇನ್ನು ಸ್ವಲ್ಪ ಗಿಡಕ್ಕೆ ನೀರು ಹಾಕ್ಕೊಂಡು ಅಲ್ಲೇ ಬಟ್ಟೆ ಸ್ವಲ್ಪ ಒಗ್ದಾಕೊಂಡು ಒಣೆ ಹಾಕ್ಕೊಂಡು, ಮತ್ತು ಈ ಥರ ಯಾವತ್ತೋ ಒಂದಿನ ಮಳೆ ಬತ್ತಿದಾಗ ಮೇಲ್ಗಡೆಯಿಂದ ಈ ಥರ ಬಂದಿದ್ದೆ. ಅವನು ಅದನ್ನೇ ಇಟ್ಕೊಂಡವನೆ. ಆ ಬಕೆಟ್ ಕಾಣಿಸ್ತು ಅಂದರೆ ಅದು ಹಾಕ್ಕೊಂಡು ಬಿಡ್ತಾನೆ. ಇನ್ನು ನನ್ನ ಮಗನ ಸ್ಕೂಲಿಂದ ಕರ್ಕೊಬರೋಕ್ಕೂ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀನಿ. ನನ್ನ ಮಗ ಅಂತೂ ಚಿಕ್ಕವನು ಫಸ್ಟೇ ಇದು ಮಾಡ್ತಾಯಿರ್ತಾನೆ, ಹೋಗೋಕ್ಕೆ ಯಾವಾಗ ಹೋಗೋದು ಅಂತ ಅಣ್ಣ ಅಂದ್ಕೊಂಡು. ನಿದ್ದೆಗಣ್ಣಲ್ಲೂ ಕೂಡ ಅಣ್ಣನ ಕರ್ಕೊಬರೋಕ್ಕೆ ಹೋಗೋಣ ಅಂತ ಹೇಳಿದ ತಕ್ಷಣ ಪಟ್ಟನೆ ಕಂಡುಬಿಡ್ತಾನೆ, ಎದ್ದೋಳ್ಬಿಡ್ತಾನೆ. ಅಣ್ಣ ಅಂದ್ಕೊಂಡು. ಏನಿದೋ ಗೊತ್ತಿಲ್ಲ, ಮಕ್ಕಳೇ ಅಷ್ಟು. ಇನ್ನು ಅಲ್ಲಿಂದ ಬಂದು ಊಟ ಗೀಟ ಮಾಡಿಸಿ ಸ್ವಲ್ಪ ಹೊತ್ತು ಚಿಕ್ಕವನು ಮಲಿಕೊಂಡಿದ್ದ. ಇವನು ಅದಕ್ಕೆ ಈ ಥರ ಆಟ ಆಡ್ತಾಯಿದ್ದಾನೆ. ಎಲ್ಲ ತೊಳೆದು ದಬಾಕ್ತೀನಿ ಅಂತ ಹೇಳ್ಬಿಟ್ಟು. ಇನ್ನು ಅವ್ನು ಮನಗಿದಾಗಲೇ ಸುಮಾರು ಸಲ ಎದ್ದಾಗ ಜೊತೆಯಲ್ಲೇ ಬರೆಸ್ತಾ ಇದ್ದಾಗ ನಾವು ಆ ಕಡೆ ಏನು ಮಾಡೋಂಗಿಲ್ಲ, ಪೇಪರ್ನ ಹರಿದಾಕ್ಬಿಡ್ತಾನೆ. ಹಂಗಾಗಿ ಮಲಗಿದ್ನಲ್ಲ ಅಂದ್ಬಿಟ್ಟು ಬರೆಸ್ತಾ ಇದ್ದೆ. ಅವಾಗ ಬಂದ ತಕ್ಷಣವೇ ಅವ್ನು ಮಲ್ಕೊಂಡಾಗ ಈ ಥರ ಬರೆಸ್ಬಿಡೋದು. ಇನ್ನು ಬರಿತಾವನೆ ಸ್ವಲ್ಪನೇ. ಇನ್ನೂ ಕಲಿಯೋ ವಯಸ್ಸು, ನಿಧಾನಕ್ಕೆ ಕಲೀಲಿ ಅಂತ ಹೇಳ್ಬಿಟ್ಟು ಅವನು ಹೇಗೆ ಬರೀತಾನೋ ಅದನ್ನೇ ಹಿಂಗೆಲ್ಲ ಹಂಗೆ ಅಂತ ಹೇಳ್ತಾಯಿದ್ದೀನಿ ಅಷ್ಟೇ. ಅವನಿಗೆ ಕಲ್ಲರ್ ಚಾಕ್ ಪೀಸ್ ಅಲ್ವಾ, ಹಂಗಾಗಿ ಸ್ವಲ್ಪ ಇಂಟ್ರೆಸ್ಟು. ಕಲ್ಲರ್ ಚಾಕ್ ಪೀಸು ಮತ್ತು ಕಲ್ಲರು ಪೆನ್ಸಿಲ್ಲು, ಕಲ್ಲರ್ ಪೇಂಟು, ಇವೆಲ್ಲ ಪೇಂಟ್ ಮಾಡೋದು ಅಂದರೆ ಹೆಂಗೆ ಬೇಕು ಹಂಗೆ ಉಜ್ಜುತ್ತಾ ಇರ್ತಾನೆ ಪೇಂಟನ್ನ. ಇನ್ನು ನನ್ನ ಮಗನು ಮನಗಿದ್ದೆದ್ದ, ಸ್ವಲ್ಪ ಹಾಲು ಕಾಯಿಸ್ಕೊಂಡು ಕುಡಿಸ್ಬಿಟ್ಟು ಇವನಿಗೂ ಕಾಪಿ ಒಂದು ಸ್ವಲ್ಪ. ಈಗ ಜ್ವರ ಬಂತವಿಂದ ಏನೋ ಒಂದೊಂದು ಸ್ವಲ್ಪ ನಾನೇ ಇದು ಮಾಡಿ ಕುಡಿಸ್ತಾ ಇದ್ದೀನಿ.
ಹಿಂಸೆ ಮಾಡಿ ಕುಡೀಲಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸ್ಕೂಲಲ್ಲಿ ಏನು ಆಟ ಆಡ್ತಾಯಿದ್ರು ಅದನ್ನೆಲ್ಲ ಇವರು ರಿಪೀಟ್, ರನ್ನಿಂಗ್ ರೇಸ್, ವಾಕ್, ಜೊತೆಗೆ ಕೆರೆ ದಡ ಅಂತ ನಾವು ಹೇಳ್ತೀವಿ, ಅವರು ಇನ್ನೂ ಒಳಗಡೆ ಇಲ್ಲಿ ಔಟ್ ಹೊರಗಡೆ, ಮತ್ತು ಕಪ್ಪೆ ಥರ ಹೋಗೋದು ಆಲ್ರೆಡಿ ನೋಡಿದ್ದೀರಾ. ಇವಾಗ ಒಂದ್ಸಲ ವಿಡಿಯೋ ಹಾಕಿದ್ದೀನಿ ಅಷ್ಟೇ. ನಮ್ಮ ಮಗ ಪಲ್ಟಿನೇ ಹೊಡೆಯೋಗ್ತೀನಿ ಅಂತ ಇದು ಮಾಡ್ತಾಯಿದ್ದ, ಆಮೇಲೆ ಕರ್ಕೊಂಡು ಬಂದುಬಿಟ್ಟೆ. ಬಾಯ್.